ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಬಿಹಾರದಲ್ಲಿ ಎಲೆಕ್ಷನ್ ವೋಟರ್ ಐ ಡಿ ವಿಚಾರದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನಿಮಗೆ ಆಗಾಗ ಹೇಳ್ತಾನೆ ಇದ್ದೀನಿ. ಸೊ ನಿಮಗೂ ಅರ್ಥ ಆಗಿರುತ್ತೆ. ವೋಟರ್ ಐ ಡಿನ ಏನೋ ದೊಡ್ಡ ಸಾಹಸದ ರೀತಿಯಲ್ಲಿ ಬಿಂಬಿಸೋದಕ್ಕೆ ಮೋದಿ ಅಂಡ್ ಟೀಮ್ ಎಲೆಕ್ಷನ್ ಕಮಿಷನನ್ನು ಬಳಸ್ಕೊಳ್ತಿದೆ. ಆ ಮೂಲಕ ತಮಗೆ ಎಲೆಕ್ಷನಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ತಿರುಚುವ ಪ್ರಯತ್ನ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ಆರೋಪ. ಅದರ ಹಿನ್ನೆಲೆಯಲ್ಲಿ ಅಲ್ಲಿ ನಡೀತಾ ಇರುವಂತಹ ಏನು SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಏನು ನಡೀತಾ ಇದೆ ಮತದಾರರ ಪಟ್ಟಿ, ಅದಕ್ಕೆ ಸಂಕ್ಷಿಪ್ತವಾಗಿ ಹೇಳೋದಂದರೆ ಎಲ್ಲ 8 ಕೋಟಿ ಮತದಾರರನ್ನು ಸಹ ಹೆಸರು ಕೈಬಿಡಲಾಗಿದೆ. ಹೊಸದಾಗಿ ನೀವು ಅರ್ಜಿಗಳನ್ನು ಹಾಕಿ ಆ ಮೂಲಕ ನೀವು ಮತದಾರರ ಪಟ್ಟಿಗೆ ಸೇರಿಕೊಳ್ಳಬಹುದು ಅಂತ. ಅದರಲ್ಲಿ 2003 ನಂತರ ಯಾರೆಲ್ಲ ಮತದಾರರ ಪಟ್ಟಿಯಲ್ಲಿ ಈ ಹಿಂದೆ ಸೇರಿಕೊಂಡಿದ್ರೋ ನೀವು ನಿಮ್ಮ ತಂದೆ ತಾಯಿಯ ವಾಸ ಪ್ರಮಾಣ ಪತ್ರ, ಒಂದು ರೀತಿ ಐಡೆಂಟಿಟಿಯನ್ನು ನೀವು ಪೌರತ್ವದ ಲೆವೆಲ್ನಲ್ಲಿ ಪ್ರೂವ್ ಮಾಡಬೇಕು ಅನ್ನುವ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಹೋಯಿತು. ಸುಪ್ರೀಂ ಕೋರ್ಟ್ ಹೇಳ್ತು ಅದು ಹೇಗೆ ನೀವು ಆಧಾರ್ ಕಾರ್ಡನ್ನು, ರೇಷನ್ ಕಾರ್ಡನ್ನು, ವೋಟರ್ ಐ ಡಿನ ಪರಿಗಣಿಸೋದಿಲ್ಲ, ಅದನ್ನು ಪರಿಗಣಿಸಿ ಅಂತ. ಆದರೂ ಸಹ ಸುಪ್ರೀಂ ಕೋರ್ಟ್ ಹೇಳಿದ ನಂತರವೂ ಸಹ ಎಲೆಕ್ಷನ್ ಕಮಿಷನ್ ಅದಕ್ಕೆ ಒಪ್ಪಲಿಲ್ಲ. ತನ್ನದೇ ಆದಂತಹ 11 ಪ್ರಮಾಣ ಪತ್ರಗಳ ಪಟ್ಟಿಯನ್ನು ಕೊಡ್ತು, ಅಥವಾ 11 ಡಾಕ್ಯುಮೆಂಟ್ಗಳು, ದಾಖಲೆಗಳು. ಈ ದಾಖಲೆಗಳನ್ನು ಮಾತ್ರ ನಾವು ಪರಿಗಣಿಸೋದು ಅಂತ. ಅದು ಎಷ್ಟು ಕಷ್ಟ ಆಗಿದೆ ಅಂದರೆ ಈಗ ಕೆಲವರಿಗೆ ಅವರು ಮತದಾರರ ಪಟ್ಟಿಯಿಂದ ಹೊರಗುಳಿಬೇಕಾಗಿದೆ. ಸುಮಾರು 52 ಲಕ್ಷ ಜನ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವಂತಹ ಭೀತಿ ಇದೆ. ಆದರೆ ಅದೇ ಸಂದರ್ಭದಲ್ಲಿ ಬಿಹಾರದಲ್ಲಿ ಒಂದು ನಾಯಿಗೆ ಏನು ಕಷ್ಟ ಇಲ್ಲದೇನೆ ವಾಸ ಪ್ರಮಾಣ ಪತ್ರ ಅಥವಾ ಏನು ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಕರಿತೀರಿ ಅದನ್ನು ಬಿಹಾರ ಸರ್ಕಾರವೇ ಕೊಟ್ಟಿದೆ. ಆ ಮಟ್ಟಕ್ಕೆ ನಾಯಿಗಳಿಗೆ ಸಿಗೋದು ಸುಲಭ ಆಗಿದೆ, ಮನುಷ್ಯರಿಗೆ ಸಿಗೋದು ಕಷ್ಟ ಆಗಿದೆ. ಏನೇನಾಯಿತು ಅಲ್ಲಿ, ಅದರ ಬಗ್ಗೆ ಏನೆಲ್ಲ ಚರ್ಚೆಗಳಾಗ್ತಿದೆ ಅನ್ನೋದನ್ನು ಹೇಳ್ತೀನಿ. ಏನಿದು ನಾಯಿ ಕತೆ, ನಾಯಿ ಸರ್ಟಿಫಿಕೇಟ್ ಏನು ಅಂತ. ಸೊ ನಾನು ನಿಮ್ಗೆ ಹೇಳ್ದಂಗೆ ಸಾಕಷ್ಟು ಜನ, ಲಕ್ಷಾಂತರ ಜನ ಮತದಾರರ ಪಟ್ಟಿಯಿಂದ ಹೊರಗುಳಿತಾ ಇದ್ದಾರೆ. ಕಾರಣ ಎಲೆಕ್ಷನ್ ಕಮಿಷನ್ ಹೇಳಿದಂತಹ ಡಾಕ್ಯುಮೆಂಟ್ಗಳನ್ನು ಅವರಿಂದ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. 2003 ನಂತರ ಯಾರೆಲ್ಲ ಈ ಹಿಂದೆ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರ್ಪಡೆ ಮಾಡಿಕೊಂಡಿದ್ರು ಅವರು ಅವರ ತಂದೆ ತಾಯಿ ಇಬ್ಬರೂ ಸಹ ಭಾರತೀಯರು ಅಂತ ಪ್ರೂವ್ ಮಾಡುವಂತಹ ರೆಸಿಡೆನ್ಸ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ಎಜುಕೇಷನ್ ಸರ್ಟಿಫಿಕೇಟು ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕು. ಇಲ್ಲದೆ ಹೋದರೆ ನಿಮ್ಮನ್ನು ಮತದಾರರು ಅಂತ ಪರಿಗಣಿಸೋದಿಲ್ಲ. ಆ ಮೂಲಕ ನೀವು ಪ್ರಜೆಗಳೇ ಅಲ್ಲ ಅನ್ನುವ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಹೋಯಿತು. ಆ್ಯಕ್ಚುಲಿ ಎಲೆಕ್ಷನ್ ಕಮಿಷನ್ನ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಂತಹ ಕೆಲಸ ಅದು. ಎಲೆಕ್ಷನ್ ಕಮಿಷನ್ ಏನು, ಎಲೆಕ್ಷನ್ ವೋಟರ್ ಐ ಡಿ ಯಾರ ಹತ್ರ ಇದೆಯೋ, ಯಾರು ಎಪಿಕ್ ನಂಬರ್ ಹೊಂದಿದ್ದಾರೋ ಅವರನ್ನು ಎಲೆಕ್ಷನಲ್ಲಿ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಮಿಕ್ಕಿದ್ದೆಲ್ಲ ನೋಡ್ಕೋಬೇಕು. ಆದರೆ ಪೌರತ್ವವನ್ನು ನಿರ್ಧರಿಸುವಂತಹ ಮಟ್ಟಕ್ಕೆ ಎಲೆಕ್ಷನ್ ಕಮಿಷನ್ ಹೋಗ್ತಾ ಇದೆ. ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬೇಕಂತಲೇ ಎಲೆಕ್ಷನ್ ಕಮಿಷನನ್ನು ಹಿಂದುಗಡೆ ಬಾಗಿಲಿಂದ ಅಡ್ಡದಾರಿಯಲ್ಲಿ ಪೌರತ್ವವನ್ನು ನಿರೂಪಣೆ ಮಾಡಿ ಅನ್ನೋದನ್ನು ಜನರ ಮೇಲೆ ಹೇರ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಆದರೆ ಇದರ ನಡುವೆ ಲಕ್ಷಾಂತರ ಜನ ವೋಟರ್ ಐ ಡಿಗಳನ್ನು ಪಡ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ರೆ, ಸರ್ಟಿಫಿಕೇಟ್ಗಳಿಗಾಗಿ ಒದ್ದಾಡ್ತಿದ್ರೆ, ಒಂದು ನಾಯಿಗೆ ಸುಲಭವಾಗಿ ವಾಸ ಪ್ರಮಾಣ ಪತ್ರ ಸಿಕ್ಕಿದೆ. ಆ ನಾಯಿಯ ಫೋಟೋ ಇದೆ, QR ಕೋಡ್ ಇದೆ. ಆ ನಾಯಿಯ ಹೆಸರು ಡಾಗ್ ಬಾಬು ಅಂತ ಇದೆ. ಆ ನಾಯಿಗೆ ತಂದೆ ಅಂತೆ ಕುತ್ತಾ ಬಾಬು ಅಂತೆ, ನಾಯಿಗೆ ತಾಯಿಯಂತೆ ಕುತಿಯಾದೇವಿ ಅಂತೆ. ಇಷ್ಟೂ ಜನರನ್ನು ಹೊಂದಿರುವಂತಹ ಆ ಪ್ರಮಾಣ ಪತ್ರದಲ್ಲಿ ಪ್ಲಸ್ ಅಡ್ರೆಸ್ಸು ಕೂಡ ಇದೆ, ಪಟ್ನಾದ ಒಂದು ಅಡ್ರೆಸ್ಸು ಇದೆ. ಅದರ ಕೆಳಗಡೆ QR ಕೋಡ್ ಇದೆ. ಆ QR ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಬರ್ತವೆ. ಹಬ್ಬಬ್ಬಬ್ಬ, ಏನು ವ್ಯವಸ್ಥೆ! ಮನುಷ್ಯರನ್ನು ಮನುಷ್ಯರಾಗಿ ನೋಡದಂತಹ ವ್ಯವಸ್ಥೆ ನಾಯಿಗಳಿಗೆ ಅಷ್ಟು ಸುಲಭವಾಗಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಇನ್ಕ್ಲೂಡಿಂಗ್ ದ ಫೋಟೋ, ನಾಯಿ ಫೋಟೋ ಅಪ್ಪಿ ಏನೋ ಹೆಸರುಗಳೇ ಒಂದು ಮನೇಲಿ ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೊಟ್ಬಿಟ್ಟವರಪ್ಪ. ಅವ್ರು ಯಾಕೋ ಗೊತ್ತಿಲ್ಲದೆ ಕೊಟ್ಟಿರ್ಬೋದು ಅಧಿಕಾರಿಗಳು. ಅಂದರೆ ಫೋಟೋ ಇದೆಯಲ್ಲ ನಾಯಿದು, ಹಾಗೂ ಕೊಟ್ಟಿದ್ದಾರೆ. ಆದರೆ ಮನುಷ್ಯರಿಗೆ ಕೊಡಿ ಅಂದರೆ ನಿಮ್ಮ ಅಪ್ಪಂದು ತಗೊಂಬ, ನಿಮ್ಮ ತಾತಂದು ತಗೊಂಬ, ನಿಮ್ಮ ಮುತ್ತಾತನ ತಗೊಂಬ ಅಂತ ರೋಧನೆ ಕೊಡ್ತಾ ಇದ್ದಾರೆ. ಈ ನಾಯಿದು ಯಾರ ಅಪ್ಪಂದು ಕೊಟ್ಟಿದ್ರು,
ಆ ನಾಯಿ ಅಮ್ಮ ಅಪ್ಪಂದು ಫಿಂಗರ್ ಪ್ರಿಂಟ್ ಕೊಟ್ಟಿದ್ರಾ? ಆ ನಾಯಿ ಅಪ್ಪ ಅಮ್ಮಂದು ಆಧಾರ್ ಕಾರ್ಡ್ ಕೊಟ್ಟಿದ್ರಾ? ಆಧಾರೂ ಇವ್ರು ಒಪ್ತಾ ಇಲ್ವಲ್ಲ. ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ಗಳು ಕೊಟ್ಟಿದ್ರೇನೋ. ಈ ನಾಯಿದು ಫೋಟೋ ಒಂದು ಹಾಕಿದಾರಲ್ಲ, ಆ ನಾಯಿ ತಂದೆ ತಾಯಿಯ ಫೋಟೋದು ಅಥವಾ ಅವರ ಬರ್ತ್ ಸರ್ಟಿಫಿಕೇಟ್ಗಳು ಕೊಟ್ಟಿರಬೇಕು ಪಾಪ. ಆ ನಾಯಿಗಳೆಲ್ಲ ಯೂನಿವರ್ಸಿಟಿಗೆ ಹೋಗಿ ಓದ್ಕೊಂಡಿರೋವು, ಅವುಗಳಿಗೆಲ್ಲ ಗೊತ್ತಿರುತ್ತೆ, ಎಲ್ಲ ಡಾಕ್ಯುಮೆಂಟ್ಸು ಭದ್ರವಾಗಿಟ್ಟಿರ್ತಾರೆ. ಹೋಗಿದೆ ನಾಯಿ ತನ್ನ ತಂದೆ ತಾಯಿಯ ಏನು ಪೌರತ್ವದ ಸರ್ಟಿಫಿಕೇಟ್ ಜೊತೆಯಲ್ಲಿ. ಹಾಗಾಗಿ ಬಿಹಾರ ಸರ್ಕಾರ ಈ ಒಂದು ನಾಯಿಗೆ ರೆಸಿಡೆಂಟ್ ಸರ್ಟಿಫಿಕೇಟನ್ನು ಕೊಟ್ಬಿಟ್ಟಿದೆ. ಅದೇ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಾಯಿ ಬಡ್ಕೊಳ್ತಿದ್ದಾರೆ, ತಾವು ರೇಷನ್ ಕಾರ್ಡ್ ಕಳ್ಕೊಂಬಿಡ್ತೀವೇನೋ, ವೋಟರ್ ಐ ಡಿ ಇಲ್ಲದೆ ಹೋದರೆ, ಆಧಾರ್ ಕಳ್ಕೊಂಬಿಡ್ತೀವೇನೋ, ಪೌರತ್ವನೇ ಕಳ್ಕೊಂಬಿಡ್ತೀವೇನೋ, ದೇಶದಿಂದ ಹೊರಗೆ ಹಾಕ್ಬಿಡ್ತೀವೇನೋ ಅಂತ ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಸುಮಾರು 52 ಲಕ್ಷ ಜನ. ಯಾಕೆಂದರೆ ಅವರದು ರಿಜೆಕ್ಟ್ ಆಗಿದೆ ಅಪ್ಲಿಕೇಶನು. ಮತದಾರರ ಪಟ್ಟಿಗೆ ಹಾಕಿದ್ದಂತಹ ಅಪ್ಲಿಕೇಶನ್ ಏನಿದೆ, SIRನಲ್ಲಿ ಹಾಕಿದ್ದಂತಹ ಅಪ್ಲಿಕೇಶನ್ ಅದು ರಿಜೆಕ್ಟ್ ಆಗಿದೆ. ಅಷ್ಟೂ ಜನ ಈಗ ಮತದಾನದ ಹಕ್ಕನ್ನು ಕಳ್ಕೊಳ್ತಿದ್ದಾರೆ. ಕಾಲಾವಕಾಶ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಏನೋ ತಿರ್ಗಾ ಅಪ್ಲಿಕೇಶನ್ ಹಾಕ್ಬೋದು, ರಿವ್ಯೂ ಅಪ್ಲಿಕೇಶನ್ ಹಾಕ್ಬೋದು, ಏನೇನೋ ಕತೆ ಹೇಳ್ತಿದ್ದಾರೆ. ಬಟ್ ಒಂದು ಸಲ ರಿಜೆಕ್ಟ್ ಆಗಿದ್ದು ಸರ್ಕಾರಿ ಕಚೇರಿಗಳಲ್ಲಿ ಮತ್ತೆ ಅದು ಪಾಸ್ ಆಗಬೇಕು ಅಂದರೆ ಏನೆಲ್ಲ ಕಷ್ಟಪಡಬೇಕು. ಆದರೆ ಅದೇ ಸಂದರ್ಭದಲ್ಲಿ ನಾಯಿಯೊಂದಕ್ಕೆ ಸುಲಭವಾಗಿ ಸರ್ಟಿಫಿಕೇಟ್. ಸೊ ಇದರ ಅರ್ಥ ಏನು? ಇದರ ಅರ್ಥ ಇಷ್ಟೇ, ಉದ್ದೇಶಪೂರ್ವಕವಾಗಿ ಏನೋ ನಡೀತಿದೆ ಅಲ್ಲಿ, ಉದ್ದೇಶಪೂರ್ವಕವಾಗಿ ಏನೋ ಷಡ್ಯಂತ್ರ ನಡೀತಾ ಇದೆ. ಅದು ಏನು ಅನ್ನೋದನ್ನು ಜನಕ್ಕೆ ಅರ್ಥ ಮಾಡಿಸ್ಬೇಕು, ಜನರಿಗೆ ಆ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡಬೇಕು ಚುನಾವಣಾ ಆಯೋಗ. ಹೌದು, ನಾವು ಇಂಥ ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀವಿ ಅಂತ. ಸುಮ್ಮನೆ ದೇಶದ 52 ಲಕ್ಷ ಪ್ರಜೆಗಳನ್ನು ಒಂದೇ ರಾಜ್ಯದಿಂದ ನೀವು ವೋಟರ್ ಐ ಡಿಯಿಂದ ವಂಚಿತರನ್ನಾಗಿ, ಮತದಾನದಿಂದ ವಂಚಿತರನ್ನಾಗಿ ಮಾಡೋದಕ್ಕೆ ಬರೋದೇ ಇಲ್ಲ. ಆದರೂ ನೀವು ಪ್ರಯತ್ನ ಮಾಡ್ತಿದ್ದೀರಿ. ನೀವೆಂಥ ನೀಚರು ಅನ್ನೋದು ಜನಕ್ಕೆ ಅರ್ಥ ಆಗ್ತಿರುತ್ತೆ. ಚುನಾವಣೆಯಲ್ಲಿ ಅದು BJPಗೆ ಅನುಕೂಲ ಆಗ್ಬೋದು, ಮೋದಿಗೆ ಅನುಕೂಲ ಆಗ್ಬೋದು, ನಿತೀಶ್ ಕುಮಾರ್ಗೆ ಅನುಕೂಲ ಆಗ್ಬೋದು, ಅಮಿತ್ ಶಾ ಷಡ್ಯಂತ್ರಗಳಿಗೆ ಅನುಕೂಲ ಆಗ್ಬೋದು ಅಂತ ಇವರು ಅಂದ್ಕೊಂಡಿರ್ಬೋದು. ಆದರೆ ಅದು ಉಲ್ಟಾ ಆಗ್ತಿದೆ. ಯಾಕೆಂದರೆ ಜನ ಇದ್ರ ಬಗ್ಗೆ ಹೆಚ್ಚೆಚ್ಚು ಚರ್ಚೆ ಮಾಡ್ತಿದ್ದಾರೆ. ಅದರಲ್ಲೂ ಈಗ ಒಂದು ನಾಯಿಗೆ ರೆಸಿಡೆನ್ಸ್ ಸರ್ಟಿಫಿಕೇಟ್ ಸಿಕ್ಕಿರೋದು ಮತ್ತಷ್ಟು ಚರ್ಚೆಗೆ ಗ್ರಾಸ ಆಗ್ತಿದೆ. ಸೊ ಇದು ಮಾಡಿದ್ದುಣ್ಣೋ ಮಾರಾಯ ಅಂತ ಒಂಥರ ಬೂಮ್ರ್ಯಾಂಗ್ ಆಗ್ತಿದೆ. ನೋಡುವ, ಚುನಾವಣೆಗಳು ಇನ್ನೊಂದು 2 ತಿಂಗಳಲ್ಲಿದೆ. ಆ ಸಂದರ್ಭದಲ್ಲಿ ಜನ ಅದು ಏನು ನಿರ್ಧಾರ ತೆಗೆದುಕೊಳ್ತಾರೋ. ಜನರಿಗೆ ಇಲ್ಲದ ಮರ್ಯಾದೆ ದನಗಳಿಗೆ ಇದೆ ಅನ್ನೋದೇ ಈ ದೇಶದಲ್ಲಿ ದೊಡ್ಡ ದುರಂತ. ಅದರ ಜೊತೆಗೀಗ ನಾಯಿಗಳಿಗೂ ಸಹ ಜನರಿಗಿಂತ ಹೆಚ್ಚು ಪ್ರಾಮುಖ್ಯತೆ, ಜನರಿಗಿಂತ ಸುಲಭವಾಗಿ ಸರ್ಕಾರಿ ದಾಖಲೆಗಳು ಸಿಗ್ತಾ ಇದ್ದಾವೆ. ಇದು ಬಿಹಾರದಲ್ಲಿ ನಡೀತಾ ಇರುವ SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂನ ಏನಂತ ಕರೀತೀರಿ, ಒಂದು ರೀತಿ ಅವ್ಯವಸ್ಥೆ ಮತ್ತು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿರುವ ಕ್ರಮ. ನೋಡೋಣ ಏನೇನಾಗುತ್ತೆ ಅಂತ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.